ರೈತರುಗಳಿಗೆ ಇನ್ನ ನಿವೇಶನಗಳು ಹಂಚಿಕೆ ಸರ್, ನಿವೇಶನ ಒಂದೇ ಅಲ್ಲ, ಇವತ್ತು KEDB ಭೂ ಸ್ವಾಧೀನ ಮಾಡಿ ಕೈ ತೊಳ್ಕೊಂಡ್ಬಿಡ್ತು, ಬಿಟ್ಬಿಡ್ತು. ಮತ್ತೆ ಕೇಳಕ್ ಹೋದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಉತ್ತರ ಬರ್ತಾ ಇದೆ KEDB ಇಂದ. ಸರ್ಕಾರ ನಮ್ಗೆ ಯಾವುದೇ ಪವರ್ ಕೊಟ್ಟಿಲ್ಲ, ಯಾವುದೇ ನಮಗೆ ಸೂಚನೆ ಕೊಟ್ಟಿಲ್ಲ ಅಂತ KEDB ಹೇಳ್ತಾ ಇದೆ. ನೈಸಲ್ಲಿ ಕೇಳಕ್ ಹೋದ್ರೆ ನಮಗೆ ಸರ್ಕಾರ ನಮ್ಗೆ ಯಾವುದೇ ರೀತಿ ಅನುಮೋದನೆ ಕೊಟ್ಟಿಲ್ಲ, ನಮಗೆ ಒಂದು ಅನುಮತಿ ಕೊಟ್ಟಿಲ್ಲ, ಏನೇ ಮಾಡೋಕ್ಕೂ ಕೊಡೋಕ್ಕೆ, ರೈತರಿಗೆ ಸೈಟ್ ಕೊಡೋಕ್ಕೂ ಅನುಮತಿ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. KEDB ಕೊಡಬೇಕು ಅಂತ ನೈಸ್ ಅವ್ರು ಹೇಳ್ತಾರೆ. ನಮಗೆ ಸರ್ಕಾರ ನಮ್ಗೆ ಯಾವುದೇ ರೀತಿ ಪವರ್ ಕೊಟ್ಟಿಲ್ಲ ಅಂತ KEDB ಹೇಳ್ತಾರೆ. ಈ ಒಂದು ಇಬ್ರು ಗಲಾಟೆಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಅದ್ರೊಳಗೆ ಇಂಥವ್ರು ಇಂಥ ಗೊತ್ತಿಲ್ಲ, ಏನು ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ಲದೆ ಇರೋಂಥವ್ರು ತುಪ್ಪ ಸುರಿತಾವ್ರೆ. ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ಕ್ಷೇತ್ರದ ಶಾಸಕರು, ಮಂತ್ರಿ ಆದಂಥ ಶೋಭಾ ಕರಂದ್ಲಾಜೆ ಅವರು ಗೋಣಿಪುರಕ್ಕೆ ಬಂದು ರೇಟ್ ಫಿಕ್ಸ್ ಮಾಡಿಸಿದ್ದು ನೀವಲ್ಲ. ಅವತ್ತು ಫಿಕ್ಸ್ ಮಾಡಿಸಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಶೋಭಾ ಕರಂದ್ಲಾಜೆ ಅವರು ಸಚಿವರಾಗಿದ್ದಾಗ, ನೀವು MLA ಆಗಿದ್ದಾಗಲ್ಲ. ನಾವು ಅದನ್ನು ನೀವು ಗಮನದಲ್ಲಿರಲಿ. ನೈಸು ಪರವಾಗಿ ಆಗಿರ್ಬೋದು, ನೈಸು ರೈತರು ಪರವಾಗಿ ಆಗಿರ್ಬೋದು, ನೀವು ಪ್ರಾಜೆಕ್ಟ್ ಪರವಾಗಿ ಆಗಿರ್ಬೋದು, ವಿರುದ್ಧವಾಗಿ ಆಗ್ಬೋದು, ನಿಮ್ಗೇನೂ ಗೊತ್ತಿಲ್ಲ. ಸುಮ್ಮನೆ ರೈತರಿಗೆ ಕಣ್ಣುರ್ಸೋ ತಂತ್ರ ಮಾಡಬೇಡಿ. ಅವತ್ತಿನ ದಿನ ಸರ್ಕಾರ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಅಡೆತಡೆಗಳಾಯಿತು. ಆ ಪ್ರಾಜೆಕ್ಟ್ ಹಂಗೆ ನಿಂತ್ಕೊಂತೇವೆ ವಿನ ಇವತ್ತು ಅದೇ ರೇಟು ಕೊಡಿ ಅನ್ನೋಕ್ಕೆ ನಾನೇನು ಮುಟ್ಟಾಳನೆ? ನಾನು ಒಬ್ಬ ರೈತ. ಅದೇ ರೇಟು ಕೊಡಿ, ಅವರು 40 ಲಕ್ಷಕ್ಕೆ ಅವತ್ತು ಫಿಕ್ಸ್ ಮಾಡೋರು ಆ ರೇಟು ಕೊಡಿ ಅನ್ನೋಕ್ಕೆ ನಿಮ್ಮಂಗೆ ನಾವು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು ತಗೊಳ್ಳೋಂಥ ಜನ ಅಲ್ಲ ನಾವು. ರೈತರಿಗೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ವಸ್ತುಸ್ಥಿತಿ, ಇವತ್ತಿನ ಮಾರ್ಕೆಟ್ ರೇಟು ಏನಿದೆ ಅದನ್ನು ಕೊಡಿ. ಈ ನಮ್ಮ ಬೆಂಗಳೂರು ಬಿಟ್ಟು, ಬೆಂಗಳೂರು ದಕ್ಷಿಣ ತಾಲೂಕು, ನಮ್ಮದು ಜಿಲ್ಲೆ ಅಲ್ಲ, ದಕ್ಷಿಣ ತಾಲೂಕು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕಲ್ಲಿರ್ತಕ್ಕಂಥ ಜಮೀನಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಬೇರೆ ರೇಟ್ ಫಿಕ್ಸ್ ಮಾಡ್ತಾವ್ರೆ. ಅದಕ್ಕಿಂತ ಜಾಸ್ತಿ ನಮಗೆ ಕೊಡಬೇಕಾಗ್ತದೆ. ಅದನ್ನೆಲ್ಲ ನೀವು ಚರ್ಚೆ ಮಾಡಿ, ಅಧಿಕಾರಿಗಳು ಕರೆಸಿ ಚರ್ಚೆ ಮಾಡಿ. ನಿಮ್ಮ ಒಂದು ಸಚಿವರಾಗಿದ್ರ, ನಾವೇ ಸಚಿವರು ಮಾಡಿದ್ವಿ. ನಿಮ್ಮ ಒಂದು ರೈತರ ಮೇಲೆ ಇರ್ತಕ್ಕಂಥ ಒಂದು ಅನುಕಂಪಕ್ಕೆ ಒಂದು ಮೀಟಿಂಗ್ ಮಾಡಲಿಲ್ಲ ನೀವು. ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ, ಬೂಟ್ ನೆಕ್ತಾರೆ ಅಂತ. ನಿಮ್ಗೆ ಒಂದು KEDB ಅಧಿಕಾರಿಗಳು ಸರ್ಕಾರನ ಕರೆದಿ ನೀವು ಒಂದು ಮೀಟಿಂಗ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇರಲಿವಾ? ಒಂದು ಶಕ್ತಿ ಇರಲಿವಾ? ಕ್ಷೇತ್ರದ ಶಾಸಕರಾಗಿರ್ಲಿವಾ? ಕ್ಷೇತ್ರದ ಮಂತ್ರಿ ಆಗಿರ್ಲಿವಾ? ಶೋಭಾ ಕರಂದ್ಲಾಜೆ ಅವ್ರು ಮಾಡಿದ್ರು, ನೀವು ಮಾಡಿದ್ರ? ಯಾಕೆ ಎಲ್ಲ ಜಂಬ ಕೊಚ್ಕೊಂತೀರಾ? ಬಿಸಿಡಬೇಕಾಗ್ತದೆ. ಮುಂದಿನ ದಿನದಲ್ಲಿ ಒಂದೊಂದೇ ಹೇಳ್ತೀವಿ. ನಿಮ್ಮ ಸುಳ್ಳು ಭರವಸೆಗಳು, ನಿಮ್ಮ ಸುಳ್ಳು ರೈತರಿಗೆ, ಜನರಿಗೆ ಹೇಳಿ ಸುಳ್ಳು ಹೇಳಿ ಟೋಪಿ ಆಗ್ತಾ ಇದ್ದೀರಲ್ಲ, ಅದನ್ನೆಲ್ಲ ಇತ್ತೀಚೆಗೆ ಬರ್ತದೆ. ನಾವು ಹೇಳೋಂಥ ದಿನಗಳು ಬರ್ತದೆ.